ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಗವರ್ನರ್ ಅವರ ಪ್ರಾಸಿಕ್ಯೂಷನ್ ಖಂಡಿಸಿ ಇವತ್ತು ಹಿಂದುಳಿದ ವರ್ಗದವರು ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಸುದ್ದಿಗೋಷ್ಠಿ ಮಾಡ್ತಾ ಇದ್ರು. ಈ ವೇಳೆ ರವಿಚಂದ್ರನ್ ಎನ್ನುವವರಿಗೆ ಹೃದಯಾಘಾತ ಆಗಿತ್ತು. ಅವರನ್ನ ಫೋರ್ಟಿಸ್ ಆಸ್ಪತ್ರೆಗೆ ಕರೆದುಕೊಂಡು ಬಂದ ಸಂದರ್ಭದಲ್ಲಿ ನಿಧನರಾಗಿದ್ದಾರೆ ಅಂತ ಸುದ್ದಿ ಗೊತ್ತಾಗಿದೆ. ಈಗ ನಮ್ಮ ಜೊತೆಲಿ ರವಿಚಂದ್ರನ್ ಅವರ ಮಗ ಇದ್ದಾರೆ, ನಾವು ಮಾತಾಡಿಸ್ತೀನಿ. ಸರ್, ಸಿಎಂ ಪರವಾಗಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಹೃದಯಾಘಾತ ಆಯಿತು. ಈಗ ದುರದೃಷ್ಟವಶಾತ್ ಅವರು ತೀರ್ಕೊಂಡಿದ್ದಾರೆ. ಏನಾಗಿತ್ತು ಸರ್? ಇದಕ್ಕೆ ಮುಂಚೆ ಏನಾದರೂ ಅವ್ರಿಗೆ ಈ ಥರ ಹಾರ್ಟ್ ಪ್ರಾಬ್ಲಮ್ ಇತ್ತಾ? ಇಲ್ಲ, ತುಂಬ ಅವರು ಯಾವತ್ತು ಒಂದು ದಿವಸನೂ ಅವ್ರು ಹಾಸ್ಪಿಟ್ಲಿಗೆ ಹೋದವರೇ ಅಲ್ಲ. ಇವತ್ತು ನಾನು ಹುಟ್ಟಿದಾಗಿಂದ ಒಂದು ದಿವಸಕ್ಕೆ ಹಾಸ್ಪಿಟ್ಲಿಗೆ ಹೋದವರೇ ಇಲ್ಲ. ಸಣ್ಣ ಪುಟ್ಟ ಫೀವರ್ ಬಂದರೆ ಒಂದು ಟ್ಯಾಬ್ಲೆಟ್ ತೊಗೊಳೋ ಸರಿ ಹೋಗೋರು. ದಿನ ಬೆಳಗ್ಗೆ ಲಾಲ್ಬಾಗೇ ಅವ್ರಿಗೆ ಉಸಿರಾಗಿತ್ತು. ಆ್ಯಕ್ಚುಲಿ ಲಾಲ್ಬಾಗ್ ವಾಕರ್ಸ್ ಫೆಡರೇಷನ್ ಪ್ರೆಸಿಡೆಂಟ್ ಆಗಿದ್ರು ಕೂಡ. ಆಮೇಲೆ ರಾಜಕೀಯದಲ್ಲಿ ತುಂಬ ಅವ್ರಿಗೆ ಇದಿರೋದ್ರಿಂದ ಬರೀ ಹೋರಾಟ ಅಂದ್ಕೊಂಡೇ ಇದ್ದರು. ಇವಾಗೂ ಅಷ್ಟೇ. ಆ್ಯಕ್ಚುಲಿ 2 days ಬಿಫೋರ್ ಸ್ವಲ್ಪ ಅವ್ರಿಗೆ ಹುಷಾರಿರಲಿಲ್ಲ. ಅಂದರೆ ಗ್ಯಾಸ್ಟ್ರಿಕ್ ಥರ ಏನೋ ಆಗಿತ್ತು ಅಷ್ಟೇ. ಟ್ಯಾಬ್ಲೆಟ್ ತೊಗೊಂಡು ಒನ್ ಡೇ ರೆಸ್ಟ್ ತೊಗೊಂಡ್ರು. ಅವ್ರು ಹೇಳಿದ್ರು, ನಾನು ಮನೇಲಿ ಇರೋಕ್ಕೆ ಇಷ್ಟ ಆಗಲ್ಲ ಕಣೋ, ನಾನು ಯಾವತ್ತೂ ಆಚೆ ಕಡೆನೇ ಹೋಗಬೇಕು, ಮನೇಲಿ ಇದ್ದಿದ್ದು ಬೇಜಾರಾಗುತ್ತೆ ನನಗೆ ಅಂತೇಳಿ ಇವತ್ತು ಬೆಳಗ್ಗೆ ಹೇಳಿದ್ರು. ಪ್ರೆಸ್ ರಿಪೋರ್ಟ್ ಇದೆ ನನಗೆ ಅಂತ ಹೇಳಿದ್ರು. ಬೆಳಗ್ಗೆ ಮನೇಲಿದ್ದಾಗ ನಾನು ಒಮ್ಮೆ ವೀಡಿಯೋ ಕಾಲ್ ಮಾಡಿದೆ, ಏನೋ ಬೇರೆ ತೋರಿಸ್ಲಿಕ್ಕೋಸ್ಕರ ವೀಡಿಯೋ ಕಾಲ್ ಮಾಡಿದೆ. ಆವಾಗಲೂ ಚೆನ್ನಾಗಿತ್ತು, ತಿಂಡಿ ಮಾಡಿ ಅದಾದ ನಂತರ ಮನೆ ಬಿಟ್ಟಿದ್ದು. ಅದಾದಮೇಲೆ ಉದಯ್ ಶಂಕರ್ ಅವರು ಮತ್ತು ಇವರೆಲ್ಲ ಫೋನ್ ಮಾಡಿ ನನಗೆ ಹೇಳಿದಾಗ, ನನಗೆ ಇಲ್ಲಿ ಬರೋ ತನಕ ಅವರು ಹೇಳಿರಲಿಲ್ಲ. ನನಗೆ ಇಲ್ಲಿ ಬಂದಾದ್ಮೇಲೆ ಗೊತ್ತಾಯಿತು ಈ ಥರ ಹಿಂಗಾಗಿದೆ, ಈಸ್ ನೋ ಮೋರ್ ಅಂತ ಗೊತ್ತಾಯ್ತು. ಸರ್, ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಅವ್ರಿಗೆ ಪತ್ನಿ ಮತ್ತು ಮಕ್ಕಳು ಎಷ್ಟು ಜನ? ಏನು? ನಮ್ಮ ತಾಯಿ, ನಾನು ಮನೆಯಲ್ಲಿರೋದು. ಮದುವೆ ಆಗಿದೆ ನನಗೆ, ಒಂದು ಮಗು. ಓಕೆ. ಹಿಂದುಳಿದ ವರ್ಗದಲ್ಲಿ ತುಂಬ ಗುರುತಿಸ್ಕೊಂಡಿದ್ರು, ಆಕ್ಟಿವ್ ಆಗಿದ್ರು ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ತುಂಬ ಆಕ್ಟಿವ್ ಆಗಿದ್ರು ಅಂತ ಗೊತ್ತಾಗ್ತಾ ಇದೆ. ಹೇಗಿದ್ರು ಸರ್? ಅಂದರೆ ರಾಜಕೀಯವಾಗಿ ಅವರು ಎಷ್ಟು? ರಾಜಕೀಯದಲ್ಲಿ ಅವರು ಇವತ್ತಿನವರೆಗೂ ನಾನ್ ಕರಪ್ಷನ್ ಮ್ಯಾನ್ ಅಂದರೆ ಅವರೇ ಅಂತಲೇ ಹೇಳ್ಬೋದು. ಇವತ್ತಿನವರೆಗೂ ಒಂದು ಇದಕ್ಕೂ ಅವರು ಇದು ಮಾಡಿರಲಿಲ್ಲ. ಬೆಳಗ್ಗೆ ಸಾಯಂಕಾಲ ಬರೀ ಹೋರಾಟ ಅಂದ್ಕೊಂಡೇ ಅವ್ರ ಜೀವನ ಕಳೆದೋದ್ರು. ಮನೆಗಿನ್ನ ಅವ್ರು ಹೋರಾಟದಲ್ಲೇ ಜಾಸ್ತಿ ಇದ್ರು ಅಂತಲೇ ಹೇಳ್ಬೋದು. ಹೋರಾಟದಲ್ಲೇ ಇವತ್ತು ಕೊನೆಗೂ ಹೋರಾಟದಲ್ಲೇ ಅವ್ರ ಪ್ರಾಣ ಹೋಯಿತು. ಮೈಕ್ ಹಿಡ್ಕೊಂಡೇ ಅವ್ರ ಪ್ರಾಣ ಹೋಯ್ತು ಅವ್ರು. ನಾವು ಯಾವತ್ತು ಯಾರು ಥಿಂಕೇ ಮಾಡಿರಲಿಲ್ಲ ಅವ್ರು ಹಿಂಗಾಗುತ್ತೆ ಅಂತ. ಅಷ್ಟು ಎಕ್ಸಸೈಸು ಅಷ್ಟು ಇದನ್ನು ಮಾಡಿಕೊಂಡು ಇವತ್ತಿನವ್ರು ಒಂದು ಕೆಟ್ಟ ಚಟ ಇಲ್ಲ ಅವ್ರಿಗೆ. ಹಿಂಗಾಗುತ್ತೆ ಅನ್ನೋದು, ಶುಗರ್ BP ಇದ್ರಿಗೆ ಏನೂ ಇಲ್ಲ ಅವ್ರು. ಇವತ್ತವ್ರಿಗೆ ಒಂದು ದಿವಸಕ್ಕೆ ಅವ್ರು ಸುಸ್ತು ಅಂತ ಮನೇಲಿ ಕೂತಿದ್ದು ನಾವು ನೋಡಲಿ. ವ್ಯಾಯಾಮ ಮಾಡಿಕೊಂಡು ಅವರು ಇವತ್ತವ್ರಿಗೆ ಸುಸ್ತು ಅಂತ ಮನೇಲಿ ಕೂತ್ಕೊಂಡಿದ್ದು ದಿನಾನೇ ಇಲ್ಲ, ನಾವು ಯಾವತ್ತೂ ನೋಡಲಿಲ್ಲ. ಏಜ್ 63. ಸರ್, ಈ ವಿಚಾರದಲ್ಲಿ ಅಂದರೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಏನಾದರೂ ಬೇಜಾರು ಮಾಡ್ಕೊಂಡಿರೋ ತುಂಬ? ಯಾಕಂತ ಹೇಳಿದ್ರೆ ಅವರ ವಿಚಾರದಲ್ಲಿ ತುಂಬ ಬೆಂಬಲವಾಗಿದ್ದರು. DK ಶಿವಕುಮಾರ್ ವಿಚಾರದಲ್ಲಿ ತುಂಬ ಬೆಂಬಲವಾಗಿದ್ದರು. ಆಮೇಲೆ ಕೋಡಿಹಳ್ಳಿ ಚಂದ್ರಶೇಖರ್ ಬಿಫೋರ್ ಇದಕ್ಕೆ ಸೇರೋಕ್ಕಿಂತ ಮುಂಚೆ ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರ ಜೊತೆಗೆ ಇದ್ದರು. ಅದಾದಮೇಲೆ ಕಾಂಗ್ರೆಸ್ 3 ತಿಂಗಳು ಮುಂಚೆ ಕಾಂಗ್ರೆಸ್ಗೆ ಸೇರಿ ತುಂಬಾ ಸಪೋರ್ಟಿವ್ ಆಗಿದ್ದರು. ಬಂಗಾರಪ್ಪ ಅವ್ರಿಗೆ ಇವ್ರಿಗೆ ಬಂಗಾರಪ್ಪ ಅವ್ರ ಅಪ್ಪಾಜಿ ಅಂತಲೇ ಇದು ಮಾಡೋರು. ಬಂಗಾರಪ್ಪ ಅವ್ರ ಜೊತೆಯಲ್ಲಿದ್ದರು. 3 ಟೈಮ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು. ಜಯನಗರ, ಬಸವನಗುಡಿ. ಅವರು ಹಿಂಗಾಗುತ್ತೆ ಅಂತ ನನಗೆ ಯಾರು ಅಂದ್ಕೊಂಡೇ ಇರಲಿಲ್ಲ. ಯಾರಿಗೂ ನನಗೆ ಆ ಶಾಕಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಇನ್ನೂ ಅವ್ರು ಇದ್ದಾರೆ, ಒಳಗೇನೋ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅಂತಲೇ ಅನ್ನಿಸ್ತಾ ಇದೆ. ಅವ್ರು ಆಚೆ ಬರ್ತಾರೆ ಅಂತಲೇ ಅನ್ನಿಸ್ತಾ ಇದೆ ನನಗೆ. ಆ ಶಾಕ್ ಇನ್ನೂ ಅವರು ಚೆನ್ನಾಗೇ ಇದ್ದಾರೆ. ಸಾಮಾನ್ಯವಾಗಿ ಅವರೊಂದು ಫೋನು ಮಾಡಲ್ಲ. ಅವರು ಮನೆಗೆ ಹೋದ್ರೆ ತಿರ್ಗಿ ಮನೆಗೆ ಬಂದು ಅವ್ರನ್ನ ನೋಡಿದ್ರೆ ನಾನು ನಡುಗು. ಇವತ್ತಿಗೂ ಅವರು ಇನ್ನೂ ಒಳಗೆ ಚೆನ್ನಾಗೇ ಇದ್ದಾರೆ. ಹಾಸ್ಪಿಟ್ಲಿಗೆ ಬಂದಿಲ್ಲ. ಅವ್ರ ಹಾಸ್ಪಿಟ್ಲ್ ಮೆಟ್ಲೆ ತುಳಿದವ್ರು ಅಲ್ಲ ಸರ್. ಇವತ್ತಿನ ಹಾಸ್ಪಿಟ್ಲ್ ಮೆಟ್ಲು ತುಳಿದವರೇ ಅಲ್ಲ ಅವರು. ಸರ್, ಸಿದ್ದರಾಮಯ್ಯ ಅವರ ಪರಿಚಯ ಏನಾದರೂ ಇತ್ತ ಅವ್ರಿಗೆ ಇದಕ್ಕೆ ಮುಂಚೆ ಏನಾದರೂ? ಅಂದರೆ ಈ ವಿಚಾರವನ್ನು ಈಗೇನಾದರೂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರುವಂಥ ಕೆಲಸಕ್ಕೆ ಏನಾದರೂ ನೀವೇನಾದ್ರು ಮುಂದೆ? ಸಿದ್ದರಾಮಯ್ಯ ಅವರು ಸಪೋರ್ಟಿವ್ ಆಗೇ ಇದ್ದರು. ಸಿದ್ದರಾಮಯ್ಯ ಅಂದರೆ ತುಂಬ ಅವ್ರ ಪ್ರೀತಿ ಅಂದರೆ ತುಂಬ ಆತ್ಮೀಯವಾಗೂ ಇದ್ದರು. ರಾಜಕೀಯದಲ್ಲಿ ಅವರು ಯಾರು ಅವ್ರಿಗೆ ಎದುರಾಳಿ ಅನ್ನೋರೇ ಇದ್ದಿಲ್ಲ. ಅಷ್ಟು ಎಲ್ಲ ಸ್ನೇಹಜೀವಿ. ಯಾರ ಹತ್ರನೂ ಅವರು ಒಂದು ಇದು ಇಲ್ಲ. ಏನಂದರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು ಅಷ್ಟೇ. ಸರ್, ನಿಮ್ಮ ವಿಚಾರದಲ್ಲಿ ಏನಾದರೂ ಅವರು ಕಂಡಿದ್ರು, ಈ ಥರ ಅಂದ್ಕೊಂಡಿದ್ರು ಮಗನ ವಿಚಾರದಲ್ಲಿ ಅಂತ? ಸರ್, ನನ್ನ ಕಡೆಯಿಂದ ನಾನು ಇದುವರೆಗೂ ಅವ್ರಿಗೊಂದು ಕೊರತೆನೂ ಇಟ್ಟಿಲ್ಲ. ನಾನು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೂ ಇಲ್ಲ. ಇವತ್ತವರೆಗೂ ಅವ್ರಿಗೊಂದು ಕೊರತೆನೂ. ಅದೇ ಹೇಳ್ತಾರೆ ಯಾವಾಗಲೂ, ನೀನು ಯಾವುದಕ್ಕೆ ಡಿಪೆಂಡ್ ಆಗಲ್ವಲ್ಲ, ನೀನೇ ಮಾಡ್ಕೊಳ್ತೀಯ, ಎಲ್ಲ ನೀನೇ ಮಾಡ್ಕೊಳ್ತೀಯ. ಬೇಡಪ್ಪ, ನೀವು ತಗೊಳ್ಳಿ, ನೀವು ಆರಾಮಾಗಿರಿ, ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ. ನಿಮ್ಗೆ ಯಾಕೆ? ನಂದು ಬಿಸ್ನೆಸ್ ನಾನು ನೋಡ್ಕೊಳ್ತೀನಿ. ನಿಮ್ಮ ರಾಜಕೀಯ ನಿಮ್ಗೆ ಏನಾನ ಇದ್ರೆ ಹೇಳಿಪ್ಪ, ಸಪೋರ್ಟ್ ಮಾಡ್ತೀನಿ ಅಂತಲೇ ಹೇಳ್ತೀನಿ ವಿನಃ ಇವತ್ತವರೆಗೂ ಮಗ ಆಗಿ ನಾನು ಅವ್ರಿಗೆ ಒಂದು ಪೇಯ್ನು ಕೊಟ್ಟಿಲ್ಲ ಸರ್. ನಾನು ತಾಯಿಯವರು ಆ್ಯಕ್ಚುಲಿ ಇವ್ರದ್ದು ಸ್ಕೂಲ್ ಇತ್ತು. 30 years ಸ್ಕೂಲ್ ನಡೆಸಿದ್ರು. ತಾಯಿಯವರು ಪ್ರಿನ್ಸಿಪಲ್ ಆಗಿದ್ದರು. ಇಬ್ಬರು ತುಂಬ ಚೆನ್ನಾಗಿ ಸ್ಕೂಲ್ಗೆ ಹೋಗಿ, ಸ್ಕೂಲ್ಗೆ ಡ್ರಾಪ್ ಮಾಡಿ, ಸ್ಕೂಲ್ ಮುಗಿಸ್ಕೊಂಡು
ಅದನ್ನು ಮುಗಿಸಿ ಮನೆಗೆ ಬಂದು ತಿರ್ಗಾ ರಾಜಕೀಯ ಅಂತ ತುಂಬ ಅವ್ರು ಬ್ಯುಸಿಯಾಗಿದ್ದಿದ್ದೇ ಜಾಸ್ತಿ ದಿನಗಳು. ಫ್ರೀಯಾಗಿದ್ದಿದ್ದು ನಾವು ಯಾವತ್ತೂ ನೋಡಿಲ್ಲ ಅವ್ರನ್ನ. ಸರ್ ನಿಮ್ಮ ಕೆಲಸ ಏನು, ಪ್ರೊಫೆಷನ್ ಮತ್ತು ನಿಮ್ಮ ಹೆಸರು? ಸರ್ ನನ್ನ ಹೆಸರು ಭರತ್ ಅಂತೇಳಿ, ನಾನು ಇಂಜಿನಿಯರ್, ಆಟೋಮೊಬೈಲ್ ಇಂಜಿನಿಯರು. ನಂದು ವರ್ಕ್ಶಾಪ್ಸ್ ಇದೆ, ಕಾರ್ ವರ್ಕ್ಶಾಪ್ಸ್ ಇದೆ. ಸೊ ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಧೈರ್ಯ ತಗೊಳ್ಳಿ, ಮುಂದಿನ ಕಾರ್ಯ ಏನಿದೆ ಅದು ಮುಂದುವರಿಸಿ ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ರವಿಚಂದ್ರನ್ ಅವರ ಮಗನ ಮಾತು. ಅಂದರೆ ತುಂಬ ಫಿಟ್ ಆಗಿದ್ರು, ತುಂಬ ಆರೋಗ್ಯವಾಗಿದ್ದರು, ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಆಕ್ಟಿವ್ ಆಗಿದ್ರು ಅಂತಲೇ ಹೇಳ್ತಾ ಇದ್ದಾರೆ. ಜೊತೆಗೆ CM ಸಿದ್ದರಾಮಯ್ಯ ಅವರ ಈ ವಿವಾದದ ವಿಚಾರದಲ್ಲೂ ಕೂಡ ಸಾಕಷ್ಟು ಅವರು ಬೇಜಾರಾಗಿದ್ರು ಅಂತ ಕೂಡ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರಂಥದ್ದು. ಕ್ಯಾಮರಾ ಪರ್ಸನ್ ಜೈಸೂರ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.